ಅವಾಗ ಅವನಂತನಂತೆ ಏನು ಮಾಡ್ಬೇಕು ಮಾರಾಯ, ಈ ಹೊಟ್ಟೆ ಭಗವಂತ ಏನು ದೇವ್ರು ಕೊಟ್ಬಿಟ್ಟಾನಲ್ಲಿ ಹೊಟ್ಟೆ ಕೊಟ್ಬಿಟ್ಟಾನಲ್ಲಿ ಸಾಕಾಗ್ಬಿಟ್ಟೈತೆ, ಎದಕ್ಕರ ಕೊಟ್ಬಿಟ್ಟಾನೆ ಏನು ಮಾಡ್ಯಾನ ಈ ಹೊಟ್ಟೆ ತುಂಬಿಸೋಣಕ್ಕೋಸ್ಕರ ಏನಾರ ಮಾಡ್ಬೇಕಲ್ಲ. ಇವಾಗ ಏನೂ ಮಾಡೋಕ್ಕೆ ಆಗಲ್ಲಂತ ಅನಿವಾರ್ಯಕ್ಕೆ ಈ ಕಲ್ಲನ್ನು ಕೆತ್ತಕತ್ತೀನಿ, ನನಗೆ ಗುಡಿ ಕಟ್ಟಕತ್ತೀನಂತ ಒಬ್ಬವಂತನಂತೆ. ಮತ್ತು ಆ ವ್ಯಕ್ತಿ ಮತ್ತೆಲ್ಲೋ ಕನಂದ್ರೆ ಅವನು ಬಾಜುನ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾನಂದ್ರೆ ಕಲ್ಲು ಕೆತ್ಕೊಂತ ಕೂತ್ಕೊಂಡಿರ್ತಾನೆ. ಅವನು ಕೇಳ್ತಾನಂತೆ, ನೀ ಯಾಕೆ ಈ ಕಲ್ಲನ್ನು ಕೆತ್ತಕತ್ತಿ, ನೀ ಯಾಕೆ ಈ ಗುಡಿಯನ್ನು ಕಟ್ಟಕತ್ತಿ ಅನ್ನೇನಂತ. ಅವ ಅಂತಾನಂತೆ, ಏನು ಮಾಡ್ಬೇಕ್ರಿ, ರೊಕ್ಕ ಮಾಡ್ಬೇಕಲ್ಲ, ಇವಾಗ ನನಗೆ ದುಡ್ಡಿಲ್ಲ, ನನ್ನ ಹತ್ರ ಸಂಸಾರ ಸಾಗಿಸ್ಬೇಕಲ್ಲ, ದುಡ್ಡಿಲ್ಲ, ರೊಕ್ಕ ಮಾಡೋ ಸಂಬಂಧ ಇದನ್ನು ಮಾಡಕತ್ತೀನಿ ರೀ ಅಂತಂತಾನಂತೆ. ಇನ್ನೊಬ್ಬ ಕೆತ್ತಕತ್ತಿದ್ದಂತೆ, ಕಲ್ಲನ್ನು ಕೆತ್ತಕತ್ತಿದ್ದಂತೆ. ಅವನು ಕೇಳ್ತಾನಂತೆ, ನೀ ಯಾಕೆ ಈ ಕಲ್ಲನ್ನು ಕೆತ್ತಕತ್ತಿ, ನೀ ಯಾಕೆ ಈ ಗುಡಿಯನ್ನು ಕಟ್ಟಕತ್ತೀಯ ಅಂತಂದೇಳಿ. ಅವ ಅಂತಾನಂತೆ, ನಾನು ಮನಸ್ಸಿಗೆ ಬ್ಯಾಸರ ಕಳ್ಕೊಳಕ್ಕೆ ಇದನ್ನು ಕಟ್ಟಕತ್ತೀನಿ, ಕಲ್ಲು ಕೆತ್ತಕತ್ತೀನಿ ಅಂತಾನಂತೆ. ಮೊದಲನೇವು ಏನಂತಾನ, ನಾನು ಹೊಟ್ಟೆ ತುಂಬಿಸೋಣಕ್ಕೋಸ್ಕರ ಇದನ್ನು ಕೆಲಸ ಮಾಡಕತ್ತೀನಿ ಅಂತ ಒಬ್ಬವಂತಾನೆ ಮೊದಲನೇದವ. ಎರಡನೇದವ ಏನಂತ ತಂದ, ರೊಕ್ಕ ಮಾಡೋ ಸಂಬಂಧ ಇದನ್ನು ಮಾಡಕತ್ತೀನಿ ಅಂತಂದ. ಮೂರನೇದವ ಏನಂತ ತಂದ, ಮನಸ್ಸಿಗೆ ಬ್ಯಾಸರ ಆಗತ್ತಲ್ರಿ, ಮನಸ್ಸಿಗೆ ಸಂತೋಷ ಕೊಡೋ ಸಂಬಂಧ ಇದನ್ನು ಮಾಡಕತ್ತೀನಿ ಅಂತಂದ. ಅದ್ರ ಬಾಜು ಇನ್ನೊಬ್ಬ ಕುತ್ಕೊಂಡಿದ್ದ, ಅವನು ಕೂಡ ಕಲ್ಲು ಕೆತ್ತೋದ್ರಾಗ ತನ್ಮಯಾಗಿದ್ದ. ಅವನು ಹೋಗಿ ಆ ವ್ಯಕ್ತಿಯನ್ನು ಕೇಳ್ತಾನಂತೆ, ಯಾಕೆ ಈ ಕಲ್ಲನ್ನು ಕೆತ್ತಕತ್ತೀಯ, ಯಾಕೆ ಈ ಗುಡಿಯನ್ನು ಕಟ್ಟಕತ್ತಿ ಅಂತ ಆ ವ್ಯಕ್ತಿಯನ್ನು ಕೇಳ್ತಾನಂತೆ. ಅವ ಕಲ್ಲು ಕೆತ್ತದ್ರಾಗ ತನ್ಮಯ ಆಗಿದ್ದ. ನಾಲ್ಕನೇ ವ್ಯಕ್ತಿ ಕೆತ್ತತ ತನ್ಮಯ ಆಗಿಬಿಟ್ಟಿದ್ದ. ಏನು ಕೇಳಕ್ಕೆ ಹೋಗಿದ್ದಲ್ಲ ಆ ವ್ಯಕ್ತಿ ಕೇಳ್ತಾನಂತೆ, ಯಾಕೆ ಈ ಕಲ್ಲನ್ನು ಕೆತ್ತಕತ್ತೀಯ. ಅವಾಗ ಅವನು ಕಿವಿಗೆ ಬೀಳಲ್ಲಂತೆ, ಇನ್ನೂ ಜೋರಾಗಿ ಹೋಗ್ತಾನಂತೆ, ಯಾಕೆ ಈ ಕಲ್ಲನ್ನು ಕೆತ್ತಕತ್ತೀಯ, ಯಾಕೆ ಈ ಗುಡಿಯನ್ನು ಕಟ್ಟಕತ್ತೀಯ ಅಂತಂದೇಳಿ. ಅವಾಗ ಎಚ್ಚರಕ್ಕನಂತೆ. ಅವು ಏನು ಮಾಡ್ತಂದ್ರೆ ಆ ಎಚ್ಚರಿಗೆ ಒಳ್ಳಲಂತೆ, ಮತ್ತು ವಾಪಸ್ ಹಿಂಗೆ ಮುಟ್ಟುತ್ತಾನಂತವ. ಮುಟ್ಟಿದಾಗ ಅವಾಗ ಎಚ್ಚರಕ್ಕನಂತೆ. ಎಚ್ಚರಾಗಿ ಅವ ಪ್ರಶ್ನೆ ಮಾಡ್ತಾನಂತೆ, ಯಾಕೆ ಈ ಕಲ್ಲನ್ನು ಕೆತ್ತಕತ್ತೀಯ, ಯಾಕೆ ಈ ಗುಡಿಯನ್ನು ಕಟ್ಟಕತ್ತೀಯ ಅಂತಂದೇಳಿ. ಅವಾಗ ಅವು ಎಚ್ಚರಕ್ಕನಂತೆ. ಎಚ್ಚರಾಗಿ ಅವನೊಂದು ಮಾತಂತಾನಂತೆ, ಭಾಳ ಒಂದು ಚಂದ ಒಂದು ಮಾತನ್ನು ಹೇಳ್ತಾನೆ. ನಾನು ಯಾವಾಗ ಈ ಉಳಿ ಮತ್ತು ಚಾಣವನ್ನು ಹಿಡ್ಕೊಂಡು ಈ ಕಲ್ಲನ್ನು ಕೆತ್ತುವುದರಲ್ಲಿ ನಿರತನಾಗ್ತೀನಲ್ಲ, ತನ್ಮಯ ಆಗ್ಬಿಡ್ತೀನಲ್ಲ, ಕೆತ್ತುತ್ತಾ ನನ್ನಲ್ಲಿ ನಾನು ತನ್ಮಯ ಆಗಿಬಿಡ್ತೀನಿ, ಕೆತ್ತೋದ್ರೊಂದಿಗೆ ನಾನು ತನ್ಮಯ ಆಗಿಬಿಡ್ತೀನಿ, ಆನಂದದಲ್ಲಿ ತೇಲಿ ಬಿಡ್ತೀನಿ. ಕೃತಜ್ಞತೆಯಿಂದ ಈ ಕಲ್ಲನ್ನು ಕೆತ್ತಕತ್ತೀನಿ, ಕೃತಜ್ಞತೆಯಿಂದ ಧನ್ಯವಾದವನ್ನು ಸಲ್ಲಿಸೋದಕ್ಕೋಸ್ಕರ ಈ ಗುಡಿಯನ್ನು ಕಟ್ಟಕತ್ತೀನಿ ಅಂತಂತಾನೆ. ಯಾವ ಕೃತಜ್ಞತೆಗೋಸ್ಕರ, ಯಾವುದಕ್ಕೋಸ್ಕರ ನೀನು ಈ ಕಲ್ಲನ್ನು ಕೆತ್ತಕತ್ತಿ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನಂತೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲೋದಕ್ಕೋಸ್ಕರ. ಯಾಕಂದ್ರೆ ಈ ಭೂಮಿಯ ಮೇಲೆ ಸಾವಿರಾರು ಜನ ಅದರ, ಲಕ್ಷಾಂತರ ಜನ ಅದರ, ಕೋಟ್ಯಾಂತರ ಜನರದರ. ಆದ್ರೆ ಭಗವಂತ ಎಷ್ಟು ದೊಡ್ಡವಂತಂದ್ರೆ, ಇಷ್ಟು ಕೋಟ್ಯಾಂತರ ಜನರನ್ನು ಬಿಟ್ಟು ಅವನ ಗುಡಿಯನ್ನು ಕಟ್ಟಿಸಿಕೊಳ್ಳೋದಕ್ಕೋಸ್ಕರ ನನ್ನನ್ನು ಆಯ್ಕೆ ಮಾಡ್ಕೊಳಲ್ಲ, ಅದಕ್ಕೋಸ್ಕರ ಧನ್ಯತೆಗೋಸ್ಕರ ನಾನು ಕಲ್ಲನ್ನು ಕೆತ್ತಕತ್ತೀನಿ ಅಂತ. ಕೃತಜ್ಞತೆಗೋಸ್ಕರ ಇಷ್ಟೆಲ್ಲ ಜನರಿದ್ದರೂ ಕೂಡ ನನ್ನನ್ನು ಆಯ್ಕೆ ಮಾಡ್ಕೊಂಡನಲ್ಲ ಭಗವಂತ. ಮತ್ತು ಇನ್ನೊಂದು ಕಾರಣ ಎದಕ್ಕಂತಂದ್ರೆ, ಮೊದಲನೇದವ ತನುವಿಗಾಗಿ, ಎರಡನೇದವ ಧನಕ್ಕಾಗಿ ಕೆತ್ತಿದ, ಮೂರನೇದವ ಮನಸ್ಸಿಗಾಗಿ ಕೆತ್ತಿದ. ಯಾರು ತನು, ಮನ, ಧನ ಈ ಮೂರನ್ನು ಕೊಟ್ಟನಲ್ಲ, ಈ ಮೂರನ್ನು ಕೊಟ್ಟಿರ್ತಕ್ಕಂಥ ಭಗವಂತದನ ದೇವರಿಗೋಸ್ಕರ ಕೃತಜ್ಞತೆಯನ್ನು ಸಲ್ಲೋದಕ್ಕೋಸ್ಕರ ನಾ ಕೆತ್ತಕತ್ತೇನೆ ಅಂತ ನಾಲ್ಕನೇ ವ್ಯಕ್ತಿ ಈ ಮಾತನ್ನು ಹೇಳ್ತಾನೆ. ಅಂದ್ರೆ ನಾವು ಮಾಡುವಂಥ ಕಾರ್ಯದಲ್ಲಿ ವ್ಯಕ್ತಿತ್ವ ನೋಡ್ರಿ ಹೆಂಗೈತಿ. ಮಾಡುವಂಥ ಕೆಲಸ ಏನೈತಿ, ಒಂದೇ ಐತಿ. ಗುಡಿ ಏನೈತಿ, ಒಂದೇ ಐತಿ. ಗುಡಿ ಒಂದೇ ಐತಿ, ಕಾರ್ಯನೂ ಕೂಡ ಒಂದೇ ಐತಿ. ಆದ್ರೆ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವ ಏನಾಯ್ತು, ಭಿನ್ನ ಹಾಕುವಂಥದ್ದು. ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಜೀವಂತಿಕೆ ತುಂಬಬೇಕು, ಅದರಲ್ಲಿ ಪ್ರೇಮದಿಂದ ತುಂಬಬೇಕಂತಂದ್ರೆ ಮಾಡುವ ಕೆಲಸದಲ್ಲಿ ತನ್ಮಯತೆ ಬೇಕು. ತನ್ಮಯತೆ ಇರದಿದ್ರೆ ಏನಾಗುತ್ತಾ, ಈ ಒಂದು ಕಡೆ ಏನು ಮಾಡಕತ್ತಿದ್ರಂತಂದ್ರೆ, ಇಬ್ಬರು ಏನು ಮಾಡಕತ್ತಿದ್ದಂದ್ರೆ, ಒಬ್ಬ ಗುಂಡಿ ತೋಡಕತ್ತಿದ್ದಂತೆ, ತಗ್ಗು ತೋಡಕತ್ತಿದ್ದಂತೆ, ಇನ್ನೊಬ್ಬ ಒಂದು ಮುಚ್ಕೊಂತ ಹೊಂಟಿದ್ದಂತೆ. ಒಬ್ಬ ಗುಂಡಿ ತೊಡ್ಕೊಂತ ಹೋಗೋದು, ಒಂದು ಗುಂಡಿ ತೋಡನ ಇನ್ನೊಬ್ಬ ಬಂದು ಅದು ಮುಚ್ಚೋದು, ಮತ್ತು ಇನ್ನೊಂದು ಗುಂಡಿ ತೋಡೋದು ಮತ್ತು ಮುಚ್ಚೋದು, ಹಿಂಗೆ ಮಾಡ್ಕೊಂತ ಹೊಂಟಿದ್ರಂತೆ. ಒಬ್ಬ ಬಂದು ಕೇಳ್ದಂತೆ, ಅಲ್ಲೋ ಹಿಂಗ್ಯಾಕೆ ಮಾಡಕತ್ತೀರಿ, ನೀ ನೋಡಿದ್ರೆ ಗುಂಡಿ ತೋಡಕತ್ತಿ, ಅವ ನೋಡಿದ್ರೆ ಮುಚ್ಚಕತ್ತಾನ, ಏನಿದು. ಅವಾಗ ಅವ ಅನ್ನಂತೆ ಭಾರಿ ಒಂದು ಚಂದ ಮಾತು ಹೇಳ್ತಾನಂತೆ, ಇವತ್ತು ಪರಿಸರ ದಿನಾಚರಣೆ, ನಮ್ಮ
ಇಲಾಖೆಯವ್ರು ಏನು ಮಾಡ್ಯಾರ ಅಂದ್ರೆ 3 ಜನರ ಅಪಾಯಿಂಟ್ ಮಾಡಿದ್ರು, ಕೆಲಸಕ್ಕಿಲ್ಲ ಅಪಾಯಿಂಟ್ ಮಾಡಿದ್ರು. ನನಗೇನು ಮಾಡಿದ್ರು ಅಂತಂದ್ರೆ ಗುಂಡಿ ತೋಡೋ ಕೆಲಸ ಮಾಡಿದ್ರು. ಇವನಿಗೇನು ಹಚ್ಚಿದ್ರು ಅಂದ್ರೆ ಗುಂಡಿ ಮುಚ್ಚೋ ಕೆಲಸ ಮಾಡಕ್ಕೆ ಹೇಳಿದ್ರು. ನಡುವೆ ಒಯ್ದ್ನಲ್ಲ ಅವ್ನಿಗೆ ಗಿಡ ಹಚ್ಚೋ ಕೆಲಸ ಕೊಟ್ಟಿದ್ರು. ಅವು ಗಿಡ ಹಚ್ಚೋವಾಗ ಇವತ್ತಿಗೆ ರಜೆ ಅದನ್ನ, ಅದ್ರ ಸಂಬಂಧ ನಾವು ಗುಂಡಿ ತೋಡೋದು ಮುಚ್ಚೋದು ಮಾಡಕತ್ತೀವಿ ಅಂತಂದ್ರೆ, ಅವ ಬರ್ಲಾರ ಸಂಬಂಧ ನಾವು ಗುಂಡಿ ತೋಡೋದು ಮುಚ್ಚೋದು ಮಾಡಕತ್ತೀವಿ. ಗಿಡ ಹಚ್ಚೋ ಕೆಲಸ ನಮ್ಮಲ್ಲ, ಗಿಡದ ಇಡೋದು ನಮ್ದು ಕೆಲಸ ಅಲ್ಲದು. ಹಿಂಗೆ ವ್ಯಕ್ತಿತ್ವಗಳು ನಮ್ದು ಆದ್ರಂದ್ರೆ ನಮ್ಮ ವ್ಯಕ್ತಿತ್ವಗಳು ಹೆಂಗಾಗಬೇಕಂತಂದ್ರೆ ನಮ್ಮಲ್ಲಿ ಜೀವಂತಿಕೆ ತುಂಬಬೇಕು, ಪ್ರೇಮದಿಂದ ಬದುಕಬೇಕಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ